ಬೆಂಗಳೂರು ಪೊಲೀಸರೇ ಬಂಗಾರವನ್ನ ಕದ್ದ ಪ್ರಕರಣದ ಬಿಗ್ ಅಪ್ಡೇಟ್ ಇದು. ವಂಚಕಿ ಅಡವಿಟ್ಟಂತಹ ಚಿನ್ನ ಬಿಡಿಸಿ ಮಂಗಮಾಯ ಮಾಡಿದ್ದ ಪೊಲೀಸರು. ಈ ಪ್ರಕರಣದ ಬಿಗ್ ಅಪ್ಡೇಟ್ ಇದು. ವಂಚಕಿ ಅಡವಿಟ್ಟಂತಹ ಚಿನ್ನವನ್ನ ಬಿಡಿಸಿ ಮಂಗಮಾಯ ಮಾಡಿದ್ದ ಪೊಲೀಸರು. 900 ಗ್ರಾಂಗೂ ಅಧಿಕ ಚಿನ್ನ. HSR ಲೇಔಟ್ ಸೈಬರ್ ಪೊಲೀಸರೇ ಕದ್ದಂತ ಆರೋಪ. ಚಿನ್ನದ ಗಣಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿದ್ರು ಇನ್ಸ್ಪೆಕ್ಟರ್ ಹರೀಶ್. ನ್ಯಾಯಾಲಯಕ್ಕೆ ದಾಖಲಾತಿ ಸಲ್ಲಿಸುವ CRPC 91 ಅಡಿ ನೋಟಿಸ್ ಕೊಟ್ಟಿದೆ. ಚಿನ್ನವನ್ನ ಕೋರ್ಟ್ಗೂ ಕೊಟ್ಟಿಲ್ಲ. HSR ಲೇಔಟ್ ಸೈಬರ್ ಪೊಲೀಸ್ ಕಾರ್ಮಿಕರು, ಚಿನ್ನದಂಗಡಿ ಮಾಲೀಕರು ಮತ್ತು ಕೋರ್ಟಿಗೂ ಮೋಸ ಮಾಡಿದ್ದಾರೆ. ಚಿನ್ನದಂಗಡಿ ಮಾಲೀಕರಿಗೆ ದುಡ್ಡು ಇಲ್ಲ, ಮೋಸ ಹೋದವರಿಗೆ ಚಿನ್ನವೂ ಸಿಕ್ಕಿಲ್ಲ. ಚಿನ್ನದಂಗಡಿ ಮಾಲೀಕರ ಚಿನ್ನವನ್ನ ಪೊಲೀಸರೇ ಲಪಟಾಯಿಸಿರುವಂತ ಆರೋಪ ಇದೆ. ಪೊಲೀಸರೇ ಬಂಗಾರ ಕದ್ದಂತಹ ಪ್ರಕರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿದೆ. ಈ ಪ್ರಕರಣದ ಬಿಗ್ ಇಂಪ್ಯಾಕ್ಟ್ ಇದು. ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ. ನ್ಯಾಯಾಲಯಕ್ಕೆ ದಾಖಲಾತಿ ಸಲ್ಲಿಸಿಲ್ಲ, ಚಿನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಚಿನ್ನದಂಗಡಿ ಅವರಿಂದ. ಮೋಸ ಹೋದವರಿಗೂ ಚಿನ್ನ ತಲುಪಿಸಿಲ್ಲ. ಪೊಲೀಸರೇ ಚಿನ್ನ ಕದ್ದಂತಹ ಕೇಸು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ ಸಂಚಲನವನ್ನ ಮೂಡಿಸಿದೆ. ಆಗ್ನೇಯ ವಿಭಾಗದ ಡಿಸಿಪಿ ಸುಚಿತಾ ಸಲ್ಮಾನ್ ರಿಂದ ತನಿಖೆಗೆ ಆದೇಶ ಹೊರಬಿದ್ದಿದೆ. ಪೊಲೀಸ್ ಆಯುಕ್ತ ಶ್ರೀಮಂತ್ ಕುಮಾರ್ ಸಿಂಗ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಪೊಲೀಸರೇ ಚಿನ್ನ ಕದ್ದಂತ ಕೇಸಿನ ತನಿಖೆಯನ್ನ ಹಿರಿಯ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳಿಂದ HSR ಲೇಔಟ್ ಸೈಬರ್ ಠಾಣೆಯ ಸಿಬ್ಬಂದಿಯ ವಿಚಾರಣೆ ನಡೆಯುತ್ತೆ. 2 ದಿನದಲ್ಲಿ ತನಿಖೆ ನಡೆಸಿ ವರದಿಯನ್ನ ಡಿಸಿಪಿ ಸುಚಿತಾ ನೀಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಕವರ್ ಸ್ಟೋರಿ ಮುಖ್ಯಸ್ಥರಾದ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತು. ಆ ವರದಿ ಸಂಚಲನಕ್ಕೆ ಕಾರಣ ಆಯಿತು. ಈಗ ಆ ವರದಿಯ ಇಂಪ್ಯಾಕ್ಟ್ ಕೂಡ ಗೊತ್ತಾಗ್ತಾ ಇದೆ. ಶ್ವೇತಾ, ಏನು HSR ಸೆಂಟ್ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಬಹುದೊಡ್ಡ ಹಗರಣ ಅಂತಲೇ ಕರಿಬೋದು. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಒಂದೊಂದೇ ಅಂಶಗಳು ಬಹಿರಂಗ ಆಗ್ತಾ ಇರುವಂಥದ್ದು. CRPC 91 ಅಂದರೆ ನ್ಯಾಯಾಲಯಕ್ಕೆ ಸಲ್ಲಿಸುವ ದಾಖಲಾತಿಗಳನ್ನು ನಿಮ್ಮಿಂದ ಪಡೆಯುವ ಸಲುವಾಗಿ ನಿಮಗೆ ಕೊಡಲಾಗ್ತಿರುವಂತಹ ನೋಟಿಸ್ ಅನ್ನುವಂತಹ ಅರ್ಥ ಬರುತ್ತೆ. ಸೊ ಹೀಗಾಗಿ CRPC 91 ಪ್ರಕಾರ 3-4 ಜ್ಯುವೆಲರಿ ಶಾಪ್ಗಳಿಗೆ ನೋಟಿಸನ್ನು ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಅವರು ಆ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಆ ನೋಟಿಸ್ಗೆ ಉತ್ತರವಾಗಿ ಜ್ಯುವೆಲರಿ ಶಾಪ್ ಮಾಲೀಕರು ಕೂಡ ಬಂದಿರ್ತಾರೆ. ಪೂಜಾ ಜ್ಯುವೆಲರ್ಸ್ ಬಂದಿರ್ತಾರೆ, ದುರ್ಗಾ ಜ್ಯುವೆಲರ್ಸ್ ಬಂದಿರ್ತಾರೆ, ಮತ್ತು ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಅನ್ನೋರು ಬಂದಿರ್ತಾರೆ, ಮತ್ತೊಂದು PM ಜ್ಯುವೆಲರ್ಸ್ ಅನ್ನುವಂತಹ ಮಾಲೀಕರು ಕೂಡ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಸುಧಾ ಏನು ಪರಾರಿಯಾಗಿದ್ದಾರಲ್ಲ, ಕೋಟ್ಯಂತರ ರೂಪಾಯಿ ಹಣ ಮತ್ತು ಆಭರಣವನ್ನು ಪಡೆದುಕೊಂಡು ಪರಾರಿಯಾಗಿಂತಹ ಸುಧಾ ವಿರುದ್ಧ ಸುಧಾ ಏನು ಆ ಗೋಲ್ಡ್ ಅಂಗಡಿಗಳಲ್ಲಿ ಅಡವಿಟ್ಟಂತಹ ಆಭರಣಗಳನ್ನು ಪೊಲೀಸರು ಮುಂದೆ ಪ್ರದರ್ಶನ ಕೂಡ ಮಾಡ್ತಾರೆ. ಸುಧಾ ನಮ್ಮ ಬಳಿಗಿಂತ ಇಷ್ಟು ಮೌಲ್ಯದ ಚಿನ್ನವನ್ನು ಇಟ್ಟಿದ್ದಾರೆ ಅನ್ನುವಂತಹ ದಾಖಲಾತಿಗಳನ್ನು ಕೂಡ ಸಂಬಂಧಪಟ್ಟಂತಹ ಜ್ಯುವೆಲರಿ ಶಾಪ್ ಮಾಲೀಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಅದೆಲ್ಲವನ್ನು ಕೂಡ ರಿಕವರಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿತ್ತು. ಆದರೆ ಪೊಲೀಸರು ಆ ಕೆಲಸ ಮಾಡಲ್ಲ. ಬದಲಾಗಿ ಅಲ್ಲಿ ವ್ಯವಹಾರಕ್ಕೆ ಮುಂದಾಗ್ತಾರೆ. ಮತ್ತೊಬ್ಬ ಬೇರೆ 3ನೇ ವ್ಯಕ್ತಿಯನ್ನು ಕರ್ಕೊಂಬಂದು ಆ ಗೋಲ್ಡನ್ನು ಮಾರಾಟ ಮಾಡ್ತಾರೆ. ದೂರುದಾರರು, ಕಂಪ್ಲೇಂಟ್ ಯಾರಿದ್ದಾರೆ, ಆ ಕಂಪ್ಲೇಂಟ್ಗೆ ಬರೀ ಕೇವಲ 20 ಗ್ರಾಮ್ ಗೋಲ್ಡ್ ಮಾತ್ರ ಕೊಡ್ತಾರೆ. ಹಾಗಾದರೆ ಉಳಿದ ಅಂದರೆ ಈ 3-4 ಜ್ಯುವೆಲರಿ ಶಾಪಲ್ಲಿ ರಿಲೀಸ್ ಮಾಡಿಸ್ಕೊಂಡಂತಹ ಗೋಲ್ಡ್ ಎಲ್ಲೋಯ್ತು? ಅದೆಲ್ಲವೂ ಕೂಡ ಸೆಂಟ್ ಪೊಲೀಸ್ ಠಾಣೆ ಒಳಗಡೆ ನಡೆಯುವಂತಹ ವ್ಯವಹಾರ. ಅಂದರೆ ಪೊಲೀಸರೇ ಖುದ್ದಾಗಿ ಈ ವ್ಯವಹಾರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ರ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಿರುವಂಥದ್ದು. ನಾವೀಗ ದಕ್ಷಿಣ ವಿಭಾಗದ ಆಡುಗೋಡಿ ACP ವಾಸು ಅವರ ಕಚೇರಿ ಮುಂದೆ ಇದ್ದೇವೆ. ಇಲ್ಲಿ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಒಂದು ತನಿಖೆಗೆ
ಆದೇಶವನ್ನು ಕೂಡ ಮಾಡಿರುವಂಥದ್ದು. ACP ವಾಸು ಅವರು ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದರೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ದೂರುಗಳು ಕೂಡ ಈ ಕಚೇರಿಗೆ ಬಂದಿರುವಂಥದ್ದು. ಅಂದರೆ ಸುಧಾ ವಿರುದ್ಧ ಕೇವಲ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಸುಮಾರು 70ಕ್ಕೂ ಅಧಿಕ ಮಂದಿಗೆ ಮೋಸ ಆಗಿರುವಂತಹ ಅಂಶಗಳು ಈಗ ತನಿಖೆಯ ಸಂದರ್ಭದಲ್ಲಿ ಹೊರಗಡೆ ಬರ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಈಗ ಆಡುಗೋಡಿ ಪೊಲೀಸ್ ಠಾಣೆ ಮುಂದೆ ಇರುವಂಥದ್ದು. ಇವರೆಲ್ಲರೂ ಕೂಡ ಕೆಲವರು 10 ಲಕ್ಷ ಕಳ್ಕೊಂಡಿದ್ದಾರೆ, ಕೆಲವರು 30 ಲಕ್ಷ ಕಳ್ಕೊಂಡಿದ್ದಾರೆ, ಕೆಲವರು 32 ಲಕ್ಷ, ಹೀಗೆ ಕೆಲವರು 2 ಲಕ್ಷ ತಮ್ಮ ಸೇವಿಂಗ್ಸ್ನ ಹಣವನ್ನು ಆ ಸುಧಾಳಿಗೆ ಕೊಟ್ಟು ಮೋಸ ಮಾಡಿರುವಂಥದ್ದು. ಅವರೆಲ್ಲರೂ ಕೂಡ ಸುವರ್ಣ ನ್ಯೂಸ್ನ ವರದಿಯನ್ನು ನೋಡಿದ ಬಳಿಕ ನೇರವಾಗಿ ಆಡುಗೋಡಿ ಕಚೇರಿಗೆ ಬಂದಿರುವಂಥದ್ದು. ಅವರು ಪ್ರತ್ಯೇಕವಾಗಿ FIR ದಾಖಲು ಮಾಡೋಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಅಂದರೆ ಒಂದು ಹಂತದಲ್ಲಿ ನೋಡ್ತಾ ಇದ್ದರೆ ಬಹುಶಃ ಇನ್ನೂ ಆಕೆ ಅದೆಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಅನ್ನುವಂತಹ ಅಂಶಗಳು ಕೂಡ ಇನ್ನು ಮತ್ತೆ ಮುನ್ನೆಲೆಗೆ ಕೂಡ ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಪೊಲೀಸರು ಇವರೆಲ್ಲರ ದೂರುಗಳನ್ನ ದಾಖಲು ಮಾಡಿಕೊಂಡು ನೊಂದವರಿಗೆ ನ್ಯಾಯ ಕೊಡಿಸಿದ್ರೆ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.